ಪ್ರತಿದಿನ ಒಂದು ಕಂಡೀಷನ್ ಕೊಡ್ತಾ ಇದ್ದಾರೆ. 30 ವರ್ಷ ಶಿಕ್ಷೆ, 5 ಲಕ್ಷ ದಂಡ ಹಿಂಗೆ ಕೊಡ್ತಿದ್ದಾರೆ. ಪ್ರತಿದಿನ ಬರ್ತಾ ಇದೆ ಅದು. ಇದು ಇಂದು ನಿನ್ನೆ ಆಗಿರೋದಲ್ಲ, ಕಳೆದ ದಶಕದಿಂದ ಇದು ಕಂಟಿನ್ಯೂ ಆಗಿ ಬಂದಿದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸುವಂತ ಒಂದು ಕರೆಕ್ಟ್ ಆದ ಇದು ಸ್ಟಾರ್ಟ್ ಆಗಿಲ್ಲ ಅಂತ ಡೌಟ್. ಹೆಚ್ಚಾಗ್ತಾ ಹೋಗ್ಬಾರ್ದಾಗಿತ್ತು. ಇಲ್ಲ, ನೀವು ಹೇಳೋದು ಭಾಳಷ್ಟು ಸಮಂಜಸ ಇದೆ. ಅದನ್ನು ಯಾಕಂತಂದರೆ ನಾಗರಿಕ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ ಇದರ ಜವಾಬ್ದಾರಿ. ಜನ ಸಮಾಜನೂ ಸಹಕಾರ ಮಾಡಬೇಕು, ಜನನೂ ಸಹಕಾರ ಮಾಡಬೇಕು. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇದನ್ನು ತಡೆಗಟ್ಟಲಿಕ್ಕೆ, ಬೇರೆ ಸಮೇತ ಕಿತ್ತೊಗಿಲಿಕ್ಕೆ ನಮ್ಮ ಇಲಾಖೆಯಿಂದ ಆಗಲಿ ಭಾಳಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಕಾನೂನುಗಳನ್ನು ಶಾಸನ ರೂಪವಾಗಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ವಿ. ಅಕ್ಕಾಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಕ್ಕಾಪಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಏನೇ ತೊಂದರೆ ಆದರೂ ಮಕ್ಕಳಾಗಲಿ ಮಹಿಳೆಯರಾಗಲಿ ಅಕ್ಕಾಪಡೆ ಜೊತೆ ಹಂಚ್ಕೊಳ್ಳಿ, 1098ಗೆ ಫೋನ್ ಮಾಡಲಿ, 181ಗೆ ಫೋನ್ ಮಾಡಲಿ ಅಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಆದರೆ ನಾನು ಹೇಳಿದಾಗೆ 7 ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದೆ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾಕಂದರೆ ಕಾನೂನು ವಿಭಾಗ ಬೇಕು, ಪೊಲೀಸ್ ಅವರ ಸಹಕಾರ ಬೇಕು, RDPR ಸಹಕಾರ ಬೇಕು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, 7 ಇಲಾಖೆಗಳ ಕೈ ಜೋಡಿಸಿ ಇದನ್ನು ಒಂದು ಬೇರೆ ಮಟ್ಟದಿಂದ ತೆಗೆದು ಒಗಿಬೇಕು, ಈ ಪ್ರಕರಣಗಳಾಗಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಏನು ಮಾಡೋದು ಅಂತಂದರೆ ಎಲ್ಲೋ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚಿನ ದಿನದಲ್ಲಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದನ್ನ ನೀವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ತರಬೇಕು. ಮಕ್ಕಳಿಗೆ ಅದಕ್ಕೆ ವಿನೂತನ ಕಾರ್ಯಕ್ರಮ ನನ್ನ ಕ್ಷೇತ್ರದಿಂದ ನಾನು ಶುರು ಮಾಡಿದ್ದೀನಿ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಸೋಷಿಯಲ್ ಮೀಡಿಯಾ ಬಂದ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಎಲ್ಲ ಕಡೆ ಆರ್ಡರ್ ಮಾಡಿಸಿದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ 7 to 9 ನೋ TV, ನೋ ಸೋಷಿಯಲ್ ಮೀಡಿಯಾ, ನೋ ಮೊಬೈಲ್ ಅಂಥೇಳಿ ಒಂದು ವಿನೂತನ ಒಂದು ಇದನ್ನು ನನ್ನ ಕ್ಷೇತ್ರದಿಂದ ಶುರು ಮಾಡಿದ್ದೇನೆ. ಮುಂಬರುವಂಥ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಮಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಈ ಪಿಡುಗನ್ನು ಕಿತ್ತೊಗಿಬೇಕು ಅಂತಂದರೆ ನಾವೆಲ್ಲರೂ ಎಜುಕೇಟ್ ಆಗಬೇಕು. ನಿಮ್ಮ ಸಹಕಾರನೂ ನಮಗೆ ಅತ್ಯಂತ ಅವಶ್ಯಕತೆ. ಆ ಮಾದರಿಯನ್ನ ಇಡೀ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀರಾ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈಗ ಫೆಬ್ರವರಿ 14ರಿಂದ ಮಾಡೋಣ ಅಂತ ವಿಚಾರ ಮಾಡಿದ್ದೀನಿ. ಯಾಕೋ ರಿಪಬ್ಲಿಕ್ದವ್ರು ಸ್ವಲ್ಪ ಸಾಹೇಬ್ರನ್ನು ಕೇಳ್ರು. ಮೇಡಮ್ ತಾವೊಂದು ಮಾತು ಹೇಳಿದ್ರಿ, ಇಲ್ಲಿ ಅಡ್ರೆಸ್ ಇಲ್ಲ ಅಂತೇಳಿ. ಇದುವರೆಗೆ ಸಂಸದರು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಡ್ರೆಸ್ಸೇ ಇಲ್ಲ. ಅವ್ರು ಬರೇ ಅತಿಥಿಗಳಿಗಂತೆ ಬರ್ತಾರೆ, ಹೋಗ್ತಾರೆ, ಇಲ್ಲ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ಸೈಟ್ ಏನೋ ತಗೊಂಡಾರ, ಮನೆ ಕಟ್ತಾರ ಅಂತ ಹೇಳಿದ್ರು. ಇಲ್ಲ, ಸೈಟ್ ತಗೊಂಡಿದ್ದಾರೆ ಅಂತ ನ್ಯೂಸ್ ನನ್ನ ಪ್ರಕಾರ.